ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಅಂತ ಎಲ್ರಿಗೂ ಗೊತ್ತಲ್ವಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಕಾಯಿಲೆಗಳಿಗೆ ನಿವಾರಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಬೇಕು, ಬಿಸಿನೀರು ಕುಡಿಬೇಕು ಅಂತ ಡೌಟು ಸುಮಾರು ಜನಕ್ಕೆ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾವ ನೀರು ಕುಡಿಬೇಕು, ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಇದೆ, ಎಷ್ಟೆಲ್ಲ ಕಾಯಿಲೆಗಳಿಗೆ ಇದು ಮನೆಮದ್ದು ನೀರು ಕುಡಿಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿಯೋದ್ರಿಂದ ಫಸ್ಟ್ನೇ ಬೆನಿಫಿಟ್ ಏನಾಗುತ್ತೆ ಅಂತ ಅನ್ನೋದಾದರೆ, ದೇಹದಲ್ಲಿರುವ ವಿಷಕಾರಿ ವಸ್ತುಗಳು ಹೊರಹಾಕಲು ತುಂಬಾ ಸಹಾಯ ಮಾಡುತ್ತೆ ನೀರು. ಸೊ ನಾವು ನೀರು ಕುಡಿಯೋದ್ರಿಂದ ದೊಡ್ಡ ಕರುಳು ಕ್ಲೀನಾಗಿ ನಾವು ತಿಂದಂಥ ಬೆಳಗ್ಗೆ ಏನು ಟಿಫನ್ ತಿಂತೀವಲ್ಲ ಅದರಲ್ಲಿರುವ ಒಳ್ಳೆಯ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಹೊಟ್ಟೆಯಲ್ಲಿರುವಂತಹ ಟಾಕ್ಸನ್ಸ್, ವಿಷಕಾರಿ ವಸ್ತುಗಳು ಹೊರಗಡೆ ಹೋದಾಗ ನಮ್ಮ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ. ನಮ್ಮ ಹೊಟ್ಟೆ ಕ್ಲೀನ್ ಆದಾಗ ನಾವು ಒಳ್ಳೆಯ ಪೋಷಕಾಂಶ ಇರುವ, ಒಳ್ಳೆಯ ವಿಟಮಿನ್ ಇರುವ ಟಿಫನಲ್ಲಿ ತಿಂದಾಗ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಸೊ ಎರಡನೇದು ಬಂದುಬಿಟ್ಟು ಮೆಟಬಾಲಿಸಮ್ ಚುರುಕಾಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ 60 to 70% ನೀರಿರುತ್ತೆ. ನಾವು ನೈಟ್ ಮಲ್ಕೊಂಡಾಗ ಯಾವುದೇ ಥರ ನೀರು ಕುಡಿಯೋದಿಲ್ಲ. ಸೊ ನಾವು ನೈಟ್ ಏನು ಊಟ ಮಾಡಿ ಮಲ್ಕೊಂಡಿರ್ತೀವಲ್ಲ, ಸೊ ಆವಾಗ ಮಾತ್ರ ಮಧ್ಯೆ ಏನಾರ ಬಾಯಾರಿಕೆ ಆದರೆ ಮಾತ್ರ ಎಲ್ಲ ಒಂದು ಲೋಟ ನೀರು ಕುಡಿದಿರ್ತೀವಿ ಅಷ್ಟೇ ಅಲ್ವಾ. ಸೊ ಅದು ಬಿಟ್ಟರೆ ನಾವು ನೀರು ಕುಡ್ದಿರಲ್ಲ. ಆವಾಗ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಇದರಿಂದ ಮೆಟಬಾಲಿಸಮ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಅದು ಚುರುಕಾಗುತ್ತೆ. ಸೊ ಬೆಳಗಿನ ಆಕ್ಟಿವಿಟಿಗೆ ಅದು ರೆಡಿಯಾಗಿರುತ್ತೆ. ಸೊ ಹಾಗಾಗಿ ಇದು ಒಂದು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ಅಜೀರ್ಣ ಸಮಸ್ಯೆ ಇರುತ್ತಲ್ವಾ ಅಂಥವ್ರು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಅವರು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ, ಎದೆ ಉರಿ, ಹೊಟ್ಟೆ ಉರಿ ಈ ಥರ ಯಾವುದೇ ಸಮಸ್ಯೆ ಬರೋದಿಲ್ಲ. ಸೊ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ನಾಲ್ಕನೇದು ಬಂದುಬಿಟ್ಟು ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಯಾರಿಗೆಲ್ಲ ಮೋಷನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಅವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಸೊ ಅವರಿಗೆ ಯಾವುದೇ ಥರ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ. ಸೊ ನೀವು ಡೈಲಿ ಇದನ್ನು ಫಾಲೋ ಮಾಡ್ತಾ ಬನ್ನಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಬನ್ನಿ. ಸೊ ಆವಾಗ ನಿಮಗೆ ಯಾವುದೇ ಥರ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ. ನಿಮಗೆ ಹೊಟ್ಟೆಯಲ್ಲಿ ಇರುವಂಥ ವಿಷಕಾರಿ ವಸ್ತುಗಳು ಕ್ಲೀನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು. ನೆಕ್ಸ್ಟ್ ಬಂದುಬಿಟ್ಟು ಚರ್ಮದ ಕಾಂತಿ ಹೆಚ್ಚುತ್ತೆ. ಇವಾಗ ಚರ್ಮದ ಆರೋಗ್ಯಕ್ಕೂ ಅಷ್ಟೇ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಚರ್ಮ ಬೇಗ ಸುಕ್ಕಾದ ಹಾಗೆ ಕಾಣೋದಿಲ್ಲ. ಇವಾಗ ತುಂಬ ಬೇಗ ಕೆಲವೊಬ್ಬರೆಲ್ಲ ಏಜ್ ಆದ ಥರ ಸ್ಕಿನ್ ಕಾಣಿಸ್ತಾ ಇರುತ್ತಲ್ಲ, ಆ ಥರ ಪ್ರಾಬ್ಲಮ್ ಯಾವುದೇ ಆ ಥರ ಆಗೋದಿಲ್ಲ. ನಿಮ್ಮ ಚರ್ಮ ತುಂಬಾ ಯಂಗಾಗಿ ಕಾಣಿಸುತ್ತೆ, ತುಂಬ ಶೈನಿಂಗ್ ಆಗಿರುತ್ತೆ. ಸೊ ಚರ್ಮದಲ್ಲಿ ಯಾವುದೇ ಥರ ಸಮಸ್ಯೆ ಲೈಕ್ ಮೊಡವೆ ಆಗೋದು ಮತ್ತು ಸ್ಕಿನ್ ಅಲರ್ಜಿ ಆಗೋದು ಈ ಥರ ಯಾವುದೇ ಥರ ಆಗೋದಿಲ್ಲ. ಮತ್ತು ಚರ್ಮ ಡ್ರೈ ಥರ ಯಾವಾಗಲೂ ಕಾಣಿಸ್ತಾ ಇರಲ್ಲ. ಸೊ ಆಯಿಲಿ ಸ್ಕಿನ್ನು ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಚರ್ಮ ಚೆನ್ನಾಗಿ ಕಾಣಿಸ್ಬೇಕು, ನೀವು ತುಂಬ ಲುಕ್ಕಾಗಿ ಕಾಣಿಸ್ಬೇಕು ಅಂದ್ರೂ ಕೂಡ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೆದುಳಿನ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಮೆದುಳು ಚುರುಕಾಗಿರಬೇಕು ಅಂದರೆ, ಇವಾಗ ನಾವು ಯಾವುದೋ ಒಂದು ವರ್ಕಿನ ಮೇಲೆ ಕಾನ್ಸಂಟ್ರೇಷನ್ನು ನಮಗೆ ಜಾಸ್ತಿ ಆಗ್ತಾ ಹೋಗಬೇಕು ಅಂದ್ರೂ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಮೆಮೊರಿ ಪವರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮಗೆ ಯಾವುದೇ ಥರ ತುಂಬ ಇವಾಗ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಸ್ಟ್ರೆಸ್ ತಗೊತಾ ಇರ್ತೀವಲ್ಲ, ಸೊ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ತಗೊಳೋದು, ಸ್ಟ್ರೆಸ್ ತಗೊಳೋದು ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಮೆದುಳಿನ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಮತ್ತು ಇದ್ರ ಜೊತೆಗೆ ಇನ್ನೇನು ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಯಾರಿಗೆಲ್ಲ ತುಂಬ ಹೇರ್ ಫಾಲ್ಸ್ ಆಗ್ತಾ ಇರುತ್ತಲ್ಲ ಅಂಥವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಬರೋದ್ರಿಂದ ನಮಗೆ ಬಾಡಿ ಡಿಹೈಡ್ರೇಷನ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಬಾಡಿ ಹೀಟ್ ಇರುತ್ತಲ್ಲ, ತುಂಬ ಹೀಟ್ ಬಾಡಿಯವರಿಗೆ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ಸೊ ಹೀಟ್ ಬಾಡಿ ಆಗೋದಕ್ಕೆ ಮೇನ್ ರೀಸನ್ಸ್ ಏನು, ನೀರು ಕಡಿಮೆ ಕುಡಿಯೋದು. ಸೊ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಕೂದಲಿನ ಆರೋಗ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಿಡ್ನಿಯಲ್ಲಿ ಕಲ್ಲಾಗೋದಿಲ್ಲ. ಇವಾಗ ಕಿಡ್ನಿಯಲ್ಲಿ ಕೆಲವೊಬ್ಬರಿಗೆಲ್ಲ ಕಲ್ಲಾಗ್ತಾ ಇರುತ್ತಲ್ಲ, ಸೊ ನೀರು ಸರಿಯಾಗಿ ಕುಡಿಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ನೀರು ಸರಿಯಾಗಿ ಕುಡಿದೆ ಈ ಥರ ಎಲ್ಲ ಆಗಿ ಕಿಡ್ನಿಯಲ್ಲಿ ಕಲ್ಲಾಗ್ತಾ ಇರುತ್ತೆ ಅಲ್ವಾ. ಸೊ ಕಿಡ್ನಿಯಲ್ಲಿ ಕಲ್ಲಾಗೋದು ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಕಿಡ್ನಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಕಿಡ್ನಿ ಆರೋಗ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇವಾಗ ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ನಮಗೆ ಯಾವುದೇ ಥರ ಕಾಯಿಲೆ ಬರದೇ ಇರೋ ಹಾಗೆ ನಮ್ಮನ್ನು ಕಾಪಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಬಾಡಿ. ಸೊ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ವೆಯ್ಟ್ ಲಾಸಿಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ. ಅಂದರೆ ಯಾವ ನೀರು ಕುಡಿಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಯಾವ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಲಾಸ್ಟಲ್ಲಿ
ಸಿಂಪಲ್ ಹೇಳ್ತೀನಿ. ಸೊ ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ನಮ್ಮ ಬೆಳಗಿನ ಪಚನ ಕ್ರಿಯೆ ಸರಿಯಾಗಿ ಆಗಲು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ನಾನು ಫಸ್ಟ್ ಹೇಳಿದ್ನಲ್ಲ, ಮಲಬದ್ಧತೆ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ, ಅಜೀರ್ಣ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ, ಸೊ ಮೋಷನ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅಂಥವರಿಗೆಲ್ಲ ಇಂಡೈಜೆಷನ್ ಪ್ರಾಬ್ಲಮ್ಮು ಅವರಿಗೆಲ್ಲ ಏನಾಗುತ್ತೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೊಜ್ಜಿನ ಸಮಸ್ಯೆ ಇರೋರಿಗೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ, ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾದರೆ ಇವಾಗ ಯಾವ ನೀರು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಬಾಡಿಗೆ ತಣ್ಣೀರು ಕುಡಿಬೋದು, ಕೆಲವೊಬ್ರು ಬಿಸಿನೀರು ಕುಡಿತೀರ. ಸೊ ಅಲ್ವಾ, ಸೊ ತಣ್ಣೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಕೆಲವೊಬ್ರು ಬಾಡಿ ತುಂಬಾ ಹೀಟ್ ಇರುತ್ತೆ, ಅಂಥವ್ರಿಗೆ ಬಿಸಿನೀರು ಅವರಿಗೆ ಆಗಿ ಬರೋದಿಲ್ಲ. ಅವರಿಗೆ ಇವಾಗ ಉಷ್ಣಾಂಶ ಇರೋ ಬಾಡಿಯವರಿಗೆ ಇನ್ನೊಂದು ಸ್ವಲ್ಪ ಬಿಸಿನೀರು ಕುಡಿತಾ ಹೋಗೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅಂಥವ್ರು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ. ತುಂಬ ಬಿಸಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಸೊ ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವೇನಾದ್ರು ಇದ್ದರೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಉಗುರು ಬೆಚ್ಚಗಿನ ನೀರು ಕುಡಿಯೋದು ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ. ಸೊ ಇವಾಗ ವೆಯ್ಟ್ ಲಾಸು ಮಾಡಬೇಕು ಅಂತ ಇಲ್ಲ ಅಂತಂದರೆ ಅಂಥವ್ರು ತಣ್ಣೀರು ಕುಡಿದ್ರೆ ಓಕೆ, ತಣ್ಣೀರು ಕುಡಿದ್ರೂ ಒಳ್ಳೆಯದು. ಬಟ್ ಆದರೆ ಬಿಸಿನೀರು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇವಾಗ ಮೋಷನ್ ಪ್ರಾಬ್ಲಮ್ ಇರೋರಿಗೆ, ಮಲಬದ್ಧತೆ ಸಮಸ್ಯೆ ಇರೋರಿಗೆ, ಅಂಥವರಿಗೆಲ್ಲ ಬಿಸಿ ನೀರು ತುಂಬಾ ಒಳ್ಳೆಯದು. ಬಿಸಿನೀರು ಕುಡಿಯೋದ್ರಿಂದ ಅವರಿಗೆ ಇದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಹೋಗುತ್ತೆ. ಇವಾಗ ಕೆಲವೊಬ್ಬರಿಗೆ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಬೇಕು ಅಂತ ಅನ್ಸಲ್ಲ, ಅಂದರೆ ಶೀತದ ಬಾಡಿ ಇರೋರಿಗೆ ಅವರ ಬಿಸಿ ನೀರು ಕುಡಿಯೋದು ಓಕೆ. ಸೊ ನಿಮ್ಮ ಬಾಡಿಗೆ ತಕ್ಕಂಗೆ ನಿಮಗೆ ಬಿಸಿನೀರು ಸೂಟ್ ಆಗುತ್ತಾ ತಣ್ಣೀರು ಸೂಟ್ ಆಗುತ್ತಾ ಅಂತ ನೋಡ್ಕೊಂಡ್ಬಿಟ್ಟು ಕುಡೀರಿ. ಆದರೆ ಬಿಸಿನೀರು ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು. ಸೊ ಇವಾಗ ತಣ್ಣೀರು ಕುಡಿಯೋದಾದರೆ ಅರ್ಧ ಲೀಟ್ರು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯೋದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ನೀರು ಕುಡಿಯೋದ್ರಿಂದ ಎಷ್ಟು ಉಪಯೋಗ ಇದೆ, ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಒಳ್ಳೆಯದು, ತಣ್ಣೀರು ಕುಡಿಯೋದು ಒಳ್ಳೆಯದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೀರು ಎಷ್ಟೆಲ್ಲ ಕಾಯಿಲೆಗಳಿಗೆ ಮನೆಮದ್ದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗೋಸ್ಕರ, ಒಂದು ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.